ನಾವು ರತ್ನ ಅಂತ ತಿಳ್ಸಕ್ಕೆ ಒಬ್ಬರು ಬೇಕಲ್ಲ. ಇಲ್ಲಪ್ಪ ನೀನು ಭಾಳ ಚಲೋ ಅದಿ ಅಂತ ಹೇಳಕ್ಕೆ ಒಬ್ಬರು ಬೇಕಲ್ಲ. ಕನ್ನಡಿನ ಇರಲಿಲ್ಲ ಅಂದ್ರೆ ನಿಮ್ಮ ಅಕ್ಕ ಹೆಂಗೆ ನೋಡ್ಕೊಳ್ಳೋರು? ಕನ್ನಡಿನ ಇರಲಿಲ್ಲ ಅಂದ್ರೆ ಹೆಂಗೆ ನೋಡ್ಕೊತೀರ ಯವ್ವ? ನಮ್ಮ ಅಕ್ಕ ನೋಡ್ಕೊಳಕ್ಕಾಕಿತ್ತು. ಕನ್ನಡಿ ಇದ್ದಿದ್ದಕ್ಕೆ ನಿನ್ನ ಬಿಂಬ ಹೆಂಗೆ ನನಗೆ ಕಾಣ್ತದಲ್ಲ, ಹಂಗೆ ನಿನ್ನೊಳಗೆ ಒಂದು ಅದ್ಭುತ ಸಾಕತ್ತದ. ಆ ತಾಕತ್ತನ್ನು ಕಂಡು ಹಿಡಿಯಾಕನು ಒಬ್ಬರು ಯೋಜಕ ತತ್ರ ದುರ್ಲಭ, ಯೋಗ್ಯರ ಕೊರತೆ ಬಾರ. ಭೂಮಿ ಮೇಲೆ ಇರತಕ್ಕಂಥ ಎಷ್ಟು ಅಕ್ಷರಗಳದಾವಲ್ಲ, ಅಕ್ಷರಕ್ಕೆ ಬರದೇ ಇರತಕ್ಕಂಥ ಮಂತ್ರ ಯಾವ್ದು ರೈತನು, ಮಂತ್ರಕ್ಕೆ ಬರದೇ ಇರುವಂಥ ಅಕ್ಷರ ಯಾವ್ದು ರೈತನು ಭೂಮಿ ಮೇಲೆ ಯಾವುದು ಮಂತ್ರ ಅದಾವಲ್ಲ ಎಲ್ಲವೂ ಈ ಅಕ್ಷರದೊಳಗೆ ಅದಾವೆ. ನಾವೇನು ಕಲ್ತೀವಲ್ಲ ಅಕ್ಷರಗಳನ್ನು, ವ್ಯಂಜನಾಕ್ಷರಗಳು, ಬೀಜಾಕ್ಷರಗಳು ಇವೇನು ಕಲ್ತೀವಲ್ಲ, ಇದರೊಳಗೆ ಆ ಮಂತ್ರ ಐತಿ. ಅಕ್ಷರಕ್ಕೆ ಮಂತ್ರಕ್ಕೆ ಬರದೇ ಇರತಕ್ಕಂಥ ಅಕ್ಷರವಿಲ್ಲವೇ ಇಲ್ಲ, ಎಲ್ಲವೂ ಆ ಅಕ್ಷರದೊಳಗೆ ಅದಾವ. ಮುಂದುವರೆದು ಹೇಳ್ತಾರೆ, ಸಸ್ಯವು ವನಸ್ಪತಿರ್ನಾಸ್ತಿ. ಹಿಂದಿನ ಕಾಲದೊಳಗೆ ಸ್ವಲ್ಪ ಏನಾದರೂ ಹಲ್ಲು ನೋವು ಬಂದೈತಂದ್ರೆ ಆಗ ಹಳ್ಳಿ ಒಳಗೆ ಒಂದಿಷ್ಟು ಏನಾದರೂ ಮಾಡಿ ಅಲ್ಲೇ ಇರ್ತಿದ್ರು ಅವರು. ಒಂದು ಯಾವ್ದಾರು ಸೊಪ್ಪು ಹಿಂಗೆ ಹಿಂಡಿ ಬಿಡೋರು, ಹಲ್ಲು ನೋವು ಎಲ್ಲ ಮಾಯಾಗಿ ಹೋಗಿಬಿಡೋದು. ಏನಾದರೂ ಕಿವಿ ನೋವು ಬಂದದ್ರೆ, ಕಣ್ಣು ನೋವು ಬಂದರೆ ಎಷ್ಟು ವಿದ್ಯೆಗಳು ಮರಿ ಹಾಕೊಂತ ಹೋಗ್ಬಿಟ್ಟು. ಹಿಂದಿನ ಕಾಲದೊಳಗೆ ಚರಕ ಮಹರ್ಷಿ ಅನ್ನುವಂಥ ಒಬ್ಬ ದೊಡ್ಡ ವ್ಯಕ್ತಿ ಎಷ್ಟು ದೊಡ್ಡ ಸಂಶೋಧನೆ ಮಾಡಿದರು ನಿಮಗೆಲ್ಲ ಗೊತ್ತಿರಲಿ. ಚರಕ ಮಹರ್ಷಿ ಇರ್ಬೋದು, ಅದ್ರ ಜೊತೆಗೆ ಅನೇಕ ಋಷಿಗಳು ಈ ಆಯುರ್ವೇದಿಕದೊಳಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿಟ್ಟು ಹೋಗ್ಯಾರ. ಭಾರತ ದೇಶಕ್ಕೆ ಅಲೋಪತಿ ಬರೋದಕ್ಕಿಂತ ಮುಂಚೆಕ್ಕೆ ಇಡೀ ಜಗತ್ತನ್ನು ಬದುಕಿಸಿದ್ದು ಯಾವುದು? ನಮ್ಮ ಆಯುರ್ವೇದ. ನಮ್ಮ ಬಗ್ಗೆ ನಮಗೆ ಯಾರಿಗೂ ಕಾಳಜಿ ಬರಲೇ ಇಲ್ಲ, ನಮ್ಮ ಔಷಧ ನಮಗೆ ಯಾರಿಗೆ ಇದು ಆಗಲೇ ಇಲ್ಲ. ಏನಾದ ಕೂಡಲೇ ಪಟ್ನ ಹೋಗೋದು, ಒಂದು ಕ್ರೋಸಿನ್ ತೊಗೊಳ್ಳೋದು, ಒಂದು ಡೋಲೋಪಿ 650 ತೊಗೊಳ್ಳೋದು, ಮತ್ತೊಂದು ತೊಗೊಳ್ಳೋದು. ಡಾಕ್ಟ್ರ್ಗಿಂತ ಹೆಚ್ಚು ಡಾಕ್ಟ್ರ್ ನೀವಾಗಿರ್ತೀರಿ, ನೀವೇ ಕೊಡ್ತೀರಿ ಇಲ್ಲೇ ಕೂತ್ಕೊಂಡು, ಅದನ್ನು ತೊಗೊಂಬ ಇದನ್ನು ತೊಗೊಂಬ ಅಂತ. ಎಲ್ಲದಕ್ಕೂ ಅದೇ ಪರಿಹಾರ ಅಲ್ಲ. ಎಲ್ಲದಕ್ಕೂ ಗೊತ್ತಿರಲಿ, ನಮ್ಮ ಆಯುರ್ವೇದಿಕ ಶಾಸ್ತ್ರದೊಳಗೂ ಭಾಳ ದೊಡ್ಡ ಸಾಹಿತ್ಯ ಅದ. ಅದನ್ನು ತಿಳ್ಕೊಂಡವರು ಭಾಳ ಇವತ್ತಿಗೂ ಅಂಥ ಜೀವನ ಶೈಲಿ ಪದ್ಧತಿಯನ್ನು ಅನುಸರಿಸೋರು ಭಾಳ ಮಂದಿ ಅದಾರ. ಆದರೆ ಅದನ್ನು ಭಾಳ ಮಂದಿಗೆ ಅದು ತುರ್ತು ನೋಡ್ತಾರೆ. ಈಗ ಎಮರ್ಜೆನ್ಸಿ ಬೇಕು, ಅಪ್ಲೈ ಮಾಡಿದ ಕೂಡಲೇ ರಿಪ್ಲೈ ಆಗಬೇಕಾ, ರಿಪ್ಲೈ ಆದ ಕೂಡಲೇ ಸಪ್ಲೈ ಆಗ್ಬೇಕು ಅಂದ್ರೆ ಅಷ್ಟೇ ಪವರ್ಫುಲ್ ಯಾವುದಾರೇ ಇರಲಿ ಅದು. ಇಲ್ಲತ್ತಂದ್ರೆ ಇಲ್ಲ. ಅದಕ್ಕೆ ಅವ್ರು ಅಂತಾರೆ ಭಾಳ ಸಸ್ಯಗಳದಾವ, ಯಾವ ಸಸ್ಯ ಯಾವ ಔಷಧಿಗೆ ಬರ್ತೈತೆ ಅನ್ನೋದು ನಮಗೆ ಗೊತ್ತಾಗ್ಲಾರ್ದಕ್ಕೆ ಆ ಸಸ್ಯದ ಮಹತ್ವ ನಮಗೆ ಗೊತ್ತಾಗ್ತಾ ಇಲ್ಲ. ಪುರುಷೋ ಅಯೋಗ್ಯೋ ನಾಸ್ತಿ. ಹುಟ್ಟಿರ್ತಕ್ಕಂಥ ಯಾವ ಮಕ್ಕಳೇ ಇರಲಿ, ಅದು ಪುರುಷ ಇರಲಿ, ಅದು ಹೆಣ್ಣಿರಲಿ, ಅದು ಗಂಡಿರಲಿ, ಯಾರೂ ಅಯೋಗ್ಯರಲ್ಲ. ಆದರೆ ಯೋಗ್ಯ ಟೈಮ್ದೊಳಗೆ ಯೋಗ್ಯ ಮಾರ್ಗದರ್ಶನ ಕೊಡಲಾರ್ದಕ್ಕೆ ಆ ಮಗು ಹಿಂದಾಗಿರ್ತದೆ, ಒಂದು ಮುಂದಾಗಿರ್ತದೆ. ಇಷ್ಟ ಅದನ್ನು ಬಿಟ್ಟರೆ ಯಾರೂ ಕೂಡ ಅಯೋಗ್ಯರಲ್ಲ ಈ ಭೂಮಿ ಮೇಲೆ. ಅದಕ್ಕೆ ಕಾವ್ಯಾನಂದರು ಒಂದು ಮಾತನ್ನು ಹೇಳ್ತಾರೆ, ಕಾಗದ ಒಂದೇ, ಬರೀ ಕಾಗದ ಒಂದೇ. ಒಂದು ಬಿಳಿ ಹಾಳಿ ಐತಪ್ಪ ಇಲ್ಲಿ, ಈ ಬಿಳಿ ಹಾಳಿ ಒಳಗೆ ಎಷ್ಟು ಚಲೋ ಹೇಳ್ತಾರೆ ಅವ್ರು ಅಂತಂದರೆ, ಕಾಗದ ಒಂದೇ, ಬರೀ ಕಾಗದ ಒಂದೇ. ಪ್ರೇಮಿಯ ಕೈಯಲ್ಲಿ ಕೊಟ್ಟರೆ ಪ್ರೇಮ ಪತ್ರವಾಗುತ್ತೆ. ನೋಡ್ರಿ, ಒಬ್ಬ ಪ್ರೇಮಿ ಕೈಯಾಗ ಕೊಡ್ರಿ, ಅದ ಹಾಳೆಗೆ ಏನು ಬರೀತಾನವ? ಪ್ರೇಮ ಪತ್ರವಾಗುತ್ತೆ. ಪ್ರೇಮಿಯ ಕೈಯಲ್ಲಿ ಕೊಟ್ಟರೆ ಪ್ರೇಮ ಪತ್ರವಾಗುತ್ತೆ, ಕವಿಯ ಕೈಯಲ್ಲಿ ಕೊಟ್ಟರೆ ಕಾವ್ಯವಾಗುತ್ತೆ. ಒಬ್ಬ ಕವಿ ಕೈಯಾಗ ಕೊಡ್ರಿ, ಕವಿಯ ಕೈಯಲ್ಲಿ ಕೊಟ್ಟರೆ ಕಾವ್ಯವಾಗುತ್ತೆ, ಪ್ರೇಮಿಯ ಕೈಯಲ್ಲಿ ಕೊಟ್ಟರೆ ಪ್ರೇಮ ಪತ್ರವಾಗುತ್ತೆ, ಅದು ಚಿತ್ರಕಾರನ ಕೈಯಲ್ಲಿ ಕೊಟ್ಟರೆ ಚಿತ್ರವಾಗುತ್ತೆ, ಮಗುವಿನ ಕೈಯಲ್ಲಿ ಕೊಟ್ಟರೆ ಮುದ್ದೆಯಾಗುತ್ತೆ, ಪೆದ್ದನ ಕೈಯಲ್ಲಿ ಕೊಟ್ಟರೆ ರದ್ದಿಯಾಗುತ್ತೆ. ಕಾಗದ ಒಂದೇ, ಬರೀ ಕಾಗದ ಒಂದೇ. ಒಂದು ಕಾಗದ ಒಬ್ಬೊಬ್ಬರ ಕೈಯಾಗ ಕೊಟ್ಟಾಗ ಒಂದೊಂದು ಸ್ವರೂಪವನ್ನು ಹೇಗೆ ಪಡ್ಕೊತದ, ಹಂಗೆ ನಾವು ನಮ್ಮ ಮಕ್ಕಳನ್ನು ತಯಾರು ಮಾಡೋದ್ರೊಳಗೆ ನಮ್ಮ ಮಕ್ಕಳು ಕೆಟ್ಟವ ಅಂತಂದ್ರೆ ಅಲ್ಲಿ ಮಕ್ಕಳು ತಪ್ಪಂತ ತಿಳ್ಕೊಬಾರ್ದು. ಅವ್ರನ್ನ ತಯಾರು ಮಾಡುವಂಥ ಪ್ರಾಡಕ್ಟ್ ನಾವೇನದೀವಲ್ಲ ನಮ್ಮ ಕಡೆ ತಪ್ಪೈತೆ ಅಂತ ತಿಳ್ಕೊಬೇಕೆ ಹೊರತಾಗಿ ಒಂದು ಕಾಗದದೊಳಗೆ ಯಾರ್ಯಾರು ಏನೇನು ಬರೀತಾರೆ ಹಂಗಂಗೆ ಅದ್ರ ಸ್ವರೂಪ ಹೆಂಗೆ ಬದಲಾಗ್ತದೆ, ಹಂಗೆ ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕು. ಈಗ ನೋಡ್ರಿ, ಚಾಕು ಒಂದ ಅದ, ಡಾಕ್ಟ್ರ್ ಕೈಯಾಗ ಕೊಟ್ರೆ ಪ್ರಾಣ ಉಳಿತೈತಿ, ಡಾಕು ಕೈಯಾಗ ಕೊಟ್ರೆ ಪ್ರಾಣ ಹೋಗ್ತೈತಿ. ಚಾಕು ಒಂದ ಅದ, ಅದನ್ನು ಆ್ಯಪಲ್ ಕಟ್ ಮಾಡೋಕ್ಕೂ ಬಳಸ್ಕೋಬೋದು, ಮತ್ತೊಬ್ಬರದು ಪ್ರಾಣ ತೆಗಿಯೋಕ್ಕೂ ಅದನ್ನು ಉಪಯೋಗ ಮಾಡ್ಕೋಬೋದು. ಚಾಕು ಒಂದ ಅದ. ಒಂದು ಚಾಕು ಒಬ್ಬೊಬ್ಬರ ಕೈಯಾಗ ಕೊಟ್ಟರೆ ಒಂದು ಪ್ರಾಣ ಹೋಗ್ತದ, ಪ್ರಾಣ ಉಳಿತದ ಅನ್ನೋದಾದ್ರೆ ವಿಚಾರ ಮಾಡ್ಕೊಳ್ಬೇಕು. ನಮ್ಮ ಮಕ್ಕಳನ್ನು ಸಹಿತ ಹೇಗದಾವ ಅಂತಂದ್ರೆ ಬಿಳಿ ಹಾಳಿ ಇದ್ದಂಗೆ ಅದಾವ. ಅವಕ್ಕೆ ಏನು ಹಾಕಬೇಕು, ಏನು ಬಿಡಬೇಕು ಅನ್ನುವಂಥದ್ದು. ಈಗ ನೋಡ್ರಿ, ಯಾವುದಾದ್ರೂ ಒಂದು ಗಿಡ ಹಚ್ಚಬೇಕಾದ್ರೆ ಅದಕ್ಕೆ ಸಪೋರ್ಟ್ ಏನು ಕೊಡ್ತಾರೆ ರೀ? ಏನು ಕೊಡ್ತಾರೆ ಅದಕ್ಕೆ? ಒಂದು ಗಿಡ ಹಚ್ಬೇಕಾದ್ರೆ ಒಂದು ಗಿಡಕ್ಕೆ ಒಂದು ಸಪೋರ್ಟ್ ಕೊಡ್ತಾರಿಲ್ಲ? ಯಾಕೆ ಕೊಡ್ತಾರೆ? ನಿಮ್ಗೆಲ್ಲರಿಗೂ ಗೊತ್ತೈತಿ. ಒಂದು ಗಿಡ ಸಸಿಯನ್ನು ನೆಡಬೇಕಾದ್ರೆ ಅದಕ್ಕೆ ಒಂದು ನೇರವಾದಂಥ ಕೋಲನ್ನು ಯಾಕೆ ಕೊಡ್ತಾರೆ ಅಂದರೆ ಅಡ್ಡಾದಿಡ್ಡಿ ಇದು ಬೆಳಿಬಾರ್ದು. ಅಡ್ಡಾದಿಡ್ಡಿ ಬೆಳೀತು ಅಂತಂದರೆ ಈ ಸಸ್ಯದಿಂದ ಏನೂ ಉಪಯೋಗ ಆಗೋದಿಲ್ಲ. ಯಾವುದು ನೇರವಾಗಿ ಬೆಳೀತದ, ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ತೊಲೆಯಾಗಿ ನಿಂದಿರ್ತದ ನಮ್ಮ ಮನೆಯೊಳಗೆ. 100 ವರ್ಷ ನೆರಳು ಕೊಟ್ಟದ, ಮತ್ತು 100 ವರ್ಷ ನಿಮ್ಮ ಮನೆ ತೊಲೆಯಾಗಿ ನಿಂದಿರ್ತದ. ಇದು ಗಿಡದ ಕೆಲಸ. ಹಲವಾರು ವರ್ಷ ನೆಲವನಾಡಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ನಿಮ್ಮ ಓಡ್ಯಾಗ ಏನ್ರಿ ಅವರು ರಾಜರಿದ್ದಂಗಿದ್ರಿ,
ಯಾರು ರಾಜ ಅಂತ ಅಂದ ಕೂಡಲೇನೋ ರಾಜನ ಪ್ರಾಣ ಹೋಗೈತೆ ಅಂದ್ರೆ ಒಂದು 10 ದಿವಸ ನಿಮ್ಮ ಮನ್ಯಾಗ, ಒಂದು ದಿವಸ 10 ದಿವಸ ಅವ್ರ ಮನ್ಯಾಗ ಇಡ್ತೀವಿ ಅಂತಂದ್ರೆ ಇಟ್ಕೊಂತಾರನ್ರಿ ಅವರು? ಇಡ್ತಾರನ್ರಿ ಅವರು? ಹೂನ ನೋಡ್ರಿ, ಅನ ನೋಡ್ರಿ. ನೀವು ರಾಜನ ಪ್ರಾಣ ಐತ್ರಿ, ನಮ್ಮ ಮುಂದನೂ ದೊಡ್ಡ ದೊಡ್ಡ ರಾಜ ಬೇಕಾದಂಗೆ ಮೆರೆದಾಡ್ರಿ, ಮತ್ತು ಅವು ಪ್ರಾಣ ಹೋಗೈತ್ರಿ, ನಿಮ್ಮ ಮನ್ಯಾಗ ಒಂದು 4 ದಿವಸ ತಂದು ಇಡ್ತೀವಿ ಅಂದ್ರೆ ಅವಾಗೇನಂತಾರೆ, ನೀ ಹಾಕ್ಕೊಂಡಿದ್ದು ಚಪ್ಪಲಿ ಬೇಕಾದ್ರೆ ಬಿಟ್ಟು ಹೋಗಪ್ಪ, ಅವ್ನ ಪ್ರಾಣ ಏನು ಬೇಕಾಗಿಲ್ಲ, ತೊಗೊಂಡು ಅವ್ನು ಹೊರಗೆ ಹೋಗ್ರಿ ಅಂತ ಹೇಳ್ತಾರೆ. ಹಾಕ್ಕೊಂಡಿರುವಂಥ ಪಾದರಕ್ಷೆ ಕಿಮ್ಮತ್ತು ಕಟ್ತಾರೆ ಹೊರತಾಗಿ ಜೀವ ಹೋಗಿರ್ತಕ್ಕಂಥ ಮನುಷ್ಯನಿಗೆ ಬೆಲೆಯನ್ನು ಕಟ್ಟಂಗಿಲ್ಲ. ಆದರೆ ಗಿಡಗಳ ವ್ಯವಸ್ಥೆ ಹೆಂಗೈತೆ ಅಂತಂದ್ರೆ ನೋಡ್ರಿ, ಇವತ್ತು 300 ಅಡಿ ತೆಗೆದ್ರೂ ನೀರು ಬರಲಾರ್ದಂಗೆ ನಾವೇನಿದೀವಲ್ಲ, 300 ಅಡಿ ತೆಗೆದ್ರೂ ಸಹಿತ ನೀರು ಬರಲಾರ್ದಂಥ ಟೈಮ್ದೊಳಗದೀವಿ ಅಂತಂದ್ರೆ 3 ಅಡಿ ತೆಗೆದು 4 ಗಿಡ ನೆಟ್ಟಿದ್ರೆ 300 ಅಡಿ ತೆಳಗೆ ಹೋಗುವಂಥ ಅವಶ್ಯಕತೆನೇ ಬರ್ತಿರಲಿಲ್ಲ ಅನ್ನುವಂಥ ಭಾವನೆ ಯಾರಿಗೆ ತಿಳಿತಾನೇ ಇಲ್ಲ. ಒಂದು ಗಿಡ ಹಚ್ಚಬೇಕನ್ನುವಂಥ ಕಲ್ಪನೆ ಯಾರಿಗೂ ಬರಲೇ ಇಲ್ಲ. ಪರಿಸರ ಪ್ರೇಮ ಅಂದ್ರೇನು? ಪರಿಸರ ದಿನಾಚರಣೆ ದಿವಸ ಹೋಗೋದು, ಪರಿಸರ ದಿನಾಚರಣೆ ದಿವಸ ಹೋಗಿ ಯಾರ ಗುಂಡಿ ತೋಡೋರು, ಯಾರ ಅದಕ್ಕೆ ಬಕೆಟ್ ಹಿಡ್ಕೊಂಡು ನಿಂದ್ರವರು, ಯಾರ ಶೆಲ್ಕಿಲಿ ಮಣ್ಣು ತೆಗೆಯವರು, ಇವ್ರು ಎಲ್ಲಿಂದ ಬಂದು ಒಂದು ಅದ್ರಾಗೆ ಗಿಡಕ್ಕೆ ಮತ್ತು ಮಣ್ಣು ಕೈಗೆ ಹಚ್ಚಲಾರ್ದಂಗೆ ಆ ಗಿಡ ಅದರೊಳಗಿಟ್ಟು ಅದ ನೀರು ಅದಕ್ಕೆ ಸುರುವಿ ಒಂದು ಸೆಲ್ಫಿ ಹೊಡ್ಕೊಂಡ್ರೆ, ಕ್ಲಿಕ್ ಮಾಡ್ಕೊಂಡ್ರೆ, ಹಾಕ್ಕೊಂಡ್ರೆ ಹೊಂಟ್ರೆ ಪರಿಸರ ದಿನಾಚರಣೆಗೆ ಜೈ. ಮುಂದೆ ಹೊಳ್ಳಿ ಅದು ಕಣ್ಣು ಮುಂದೆ ಎಮ್ಮೆ ತಿಂದು ಹೋದ್ರೂ ನಮಗೇನು ಸಂಬಂಧ? ಮತ್ತೆ ಹೊಳ್ಳಿ 1 ವರ್ಷ ಬಿಟ್ಟರೆ ಅದಕ್ಕೆ ಕಲಿ ಕಾಣೋದು. ವಿಚಾರ ಮಾಡಿಕೊಡ್ರಿ. ಇವತ್ತು 16 ಪಾಯಿಂಟ್ ಇಟ್ಕೊಂಡು ಮನ್ಯಾಗ AC ಹಚ್ಕೊಂಡು ಕುಂದ್ರಾಕತ್ತೀವಲ್ಲ, ಇನ್ನು 2 ದಿವಸ AC ಹಚ್ಕೊಂಡು ಕುಂದ್ರವ್ರಿದ್ದೀವಿ ನಾವು. ಇನ್ನು 2 ದಿವಸ AC ಹಚ್ಕೊಂಡು ಕುಂದ್ರವ್ರಿದ್ದೀವಿ. ನಿಮ್ಮ ಗಾಡಿ ಒಳಗೆ ಹೀಟ್ ಭಾಳ ಆಗಬಾರ್ದಂತಂದ್ರೆ ಗಾಡಿ ಹಚ್ಚೋದಕ್ಕೆ, ಪಾರ್ಕ್ ಹಚ್ಚೋದಕ್ಕೆ ಎಲ್ಲಿ ನೋಡ್ತಾರೆ? ಎಲ್ಲರೂ ಹೊರಗೆ ಹೋದ್ರೂ ಒಂದು ಗಿಡ ಬೇಕು. ಯಾಕೆ? ಆ ಗಿಡದ ನೆಳಗೆ ನಿಂತ್ರೆ ಗಾಡಿ ಚಂದ ಇರ್ತೈತೆ ಅಂತ ವಿಚಾರ ಮಾಡ್ಕೊಡ್ರಿ. ನಿಮ್ಮ ಗಾಡಿ ನೆಳ್ಳಾಗ ನಿಲ್ಬೇಕಂತ ಬರೀ ಗಿಡ ನೋಡೋದು ಅಷ್ಟೇ ಆಗಬಾರ್ದು. ನಮ್ಮ ಗಾಡಿ ನಿಲ್ಲೋದಕ್ಕೆ ಒಂದು ಗಿಡ ಬೇಕನ್ನುವಂಥದ್ದು ಎಷ್ಟು ಮುಖ್ಯ ಐತಲ್ಲ, ಹಂಗೆ ನಮ್ಮ ಮನೆ ಒಳಗೆ, ನಮ್ಮ ಮನೆ ಮುಂದೆ ಜಾಗ ಇರಲಿಲ್ಲ ಅಂತಂದ್ರೆ ನನ್ನ ಜೀವಿತಾವಧಿ ಒಳಗೆ ನನ್ನ ಯಾವುದು ಸಾಯುತನ ಬದುಕಿಸೋದಕ್ಕತ್ತದ, ಆ ಬದುಕಿಸುವಂಥ ಗಿಡಕ್ಕೆ ನಾನು ಒಂದಿಷ್ಟು ಪ್ರಾಣ ಕೊಡ್ಬೇಕಂತ ಇರುವಂಥ ಜೀವನದೊಳಗೆ ಒಂದು 10 ಗಿಡನರ ಹಚ್ಚಿ ಸಾಯುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಿದರೆ ಪ್ರಕೃತಿಯ ಸೌಂದರ್ಯ ಹೆಚ್ಚಕೈತೆ ಹೊರತಾಗಿ ಇದ್ದ ಗಿಡ ಎಲ್ಲ ಕಡ್ಕೊಂತ ನನ್ನ ಸ್ವಾರ್ಥಕ್ಕಾಗಿ ನಾ ಮಾಡ್ಕೊತ ಹೊಂಟೆ ಅಂದರೆ ಮುಂದೆ ಇವತ್ತೆಲ್ಲ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ, ಒಬ್ಬ ಮನುಷ್ಯ ಕರೆಕ್ಟಾಗಿ ಉಸಿರಾಟ ಮಾಡೋದಕ್ಕೆ 8 ಗಿಡದ ಅವಶ್ಯಕತೆ ಐತೆ ಸರ. 8 ಗಿಡ ಕರೆಕ್ಟ್ ಗಾಡಿ ಬಿಟ್ಟಾಗ ಮಾತ್ರ ಮನುಷ್ಯಂಗೆ ಪೂರೈಕೆ ಆಕೈತೆ ಆಕ್ಸಿಜನ್. ಇವತ್ತು ದೆಹಲಿ ಅಂತ ನಗರದೊಳಗೆ ದೊಡ್ಡ ನಗರ ಏನದಾವಲ್ಲ, ಅಲ್ಲೇ ಏನು ಬಂದಾವ ಅಂತಂದ್ರೆ ಆಕ್ಸಿಜನ್ ಟ್ಯಾಂಕ್ ಬಂದಾವ, ಆಕ್ಸಿಜನ್ ರೂಮ್ ಬಂದಾವ. ಯಾಕೆ ಆಕ್ಸಿಜನ್ ರೂಮ್ ಬಂದಾವ ಅಂದ್ರೆ ಸರಿಯಾದ ಗಾಳಿ ವಾತಾವರಣದೊಳಗೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಅದರೊಳಗೆ 600 ರೂಪಾಯಿ ರೊಕ್ಕ ಕೊಟ್ಟು 1 ತಾಸು ಶುದ್ಧ ಗಾಳಿಯನ್ನು ತೆಗೆದುಕೊಂಡು ಬರುವಂಥ ರೂಮ್ಗಳು ಬಂದಾವ. ಇವತ್ತು ಮಾರ್ಕೆಟಿಂಗ್ ನಡೆದದ. ಇವತ್ತು ಅದು ದಿಲ್ಲಿಗೆ ಬಂದದ ಅಂತಂದ್ರೆ ನಾಳೆ ವಿಜಯಪುರಕ್ಕೆ ಬರಲಾರ್ದಂಗೆ ಇರ್ತದೆ ಅಂತ ಮಾಡ್ರಿ ನೀವು. ಅಲ್ಲಿ ಬಂದದಂದ್ರೆ ಇಲ್ಲಿ ಬರತೈತೆ. ಇದಕ್ಕೆಲ್ಲ ಕಾರಣ ಯಾರು? ಮನುಷ್ಯ ಇವತ್ತು ಫಿಲ್ಟರ್ ಮಾಡ್ಕೊಂಡು ಕುಡಿಯಾಕತ್ತ ನೀರು ಅಂದ್ರೆ ನೀರು ಕಲುಷಿತ ಮಾಡಿದವ್ರು ಯಾರು? ಇವತ್ತು ಮನೆ ಒಳಗೆ AC ಹಾಕ್ಕೊಂಡು ಬದುಕಾಕತ್ತಾನಂದ್ರೆ ಗಿಡ ಕಡ್ದವ್ರು ಯಾರು? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಲ್ಲ ನಾವು. ಇದನ್ನೆಲ್ಲ ಮಾಡಿದವ್ರು ಯಾರು? ಇದನ್ನೆಲ್ಲ ಮಾಡಿದವ್ರು ನಾವೇ. ಪ್ರಕೃತಿ ಮೇಲೆ ಅತಿಯಾದ ಹಿಡಿತವನ್ನು ಸಾಧಿಸಿ ನನಗೆ ಹೆಂಗೆ ಬೇಕಂತ ತಿಳ್ಕೊಂಡು ಹಂಗೆ ಮಾಡ್ಕೊತ ಹೊಂಟಿವೆ ಹೊರತಾಗಿ ಪ್ರಕೃತಿ ಒಳಗೆ ನಾನೊಬ್ಬವ ಅನ್ನುವಂಥದ್ದನ್ನು ನಾವೆಲ್ಲರೂ ಮರೆತೇ ಹೋಗಿಬಿಟ್ವಿ. ಅದಕ್ಕೆ ಸಸಿಯನ್ನು ಹಚ್ಚುವಂಥ ಟೈಮ್ದೊಳಗೆ ಒಂದು ಗಿಡಕ್ಕೆ ಯಾವುದೊಂದು ಸಪೋರ್ಟ್ ಕೊಟ್ಟಿರ್ತಾರಲ್ಲ, ಅಡ್ಡಾದಿಡ್ಡಿ ಹೋದ ಮರ ಅದು ಒಲಿಗೆ ಹೋಗ್ತದೆ, ಸೀದಾ ಬೆಳೆದ ಮರ ತೊಲಿಗೆ ಹೋಗ್ತದ. ಹಂಗೆ ನಿಮ್ಮ ಮಕ್ಕಳ ಭವಿಷ್ಯ ಹೇಗಿರಬೇಕು ಅಂತಂದರೆ ಆ ಮಕ್ಕಳಿಗೆ ಹೇಳಿಕೊಡ್ರಮ್ಮ. ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಹೆಂಗೆ ಹೇಳಿಕೊಡ್ಬೇಕು ಅಂತಂದರೆ, ನಿಮ್ಮ ಮನೆಯೊಳಗೆ ನೀವೇ ಊರುಗೋಲಾಗಿ ಸಸಿ ಇದ್ದಾಗ ಆ ಸಸಿಯನ್ನು ಹೆಂಗೆ ಬೆಳೆಸ್ತಾರಲ್ಲ, ಹಂಗೆ ಮನೆಯೊಳಗಿರುವಂಥ ಶಿಶುವನ್ನು ಸಹಿತ ಹಂಗೆ ಬದುಕೋದಕ್ಕೆ, ಹಂಗೆ ಬೆಳೆಯೋದಕ್ಕೆ ಬಿಡಬೇಕು. ಹೆಂಗೆ ಅಂತಂದ್ರೆ ಅಡ್ಡಾದಿಡ್ಡಿ ಬೆಳೀತಂದ್ರೆ ಅದು ಒಲಿಗೆ ಹೋಗ್ತೈತಪ್ಪ, ಸೀದಾ ಬೆಳೆದಿದ್ದು ಮಾತ್ರ ತೊಲಿಗೆ ಹೋಗ್ತದೆ. ಹಂಗೆ ಅಡ್ಡಾದಿಡ್ಡಿ ಬೆಳೆದು ನೀವು ಒಲಿಗೆ ಹೋಗಕ್ಕೆ ಹೋಗ್ಬೇಡಪ್ಪ, ಸೀದಾ ಬೆಳೆದು ಭವ್ಯ ಭಾರತದ ತೊಲೆಯ ಗಂಬಾಗಿ ನೀ ಇರಬೇಕನ್ನುವಂಥದ್ದನ್ನು ನಮ್ಮ ಮಕ್ಕಳಿಗೆ ನಾವೆಲ್ಲ ಬುದ್ಧಿ ಮಾತು ಹೇಳಬೇಕನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಇದರ ಮೇಲೆ ನಾವೇನು ತಿಳ್ಕೊಬೇಕು ಅಂತಂದ್ರೆ ಸ್ವಲ್ಪ ಆಮೇಲೆ ತುಂಬ್ರಿ ಕೊಟ್ಟು ಇಟ್ಬಿಟ್ರಿ, ಆಮೇಲೆ ಮಾಡಿರಿ. ಇದನ್ನು ವಿಚಾರ ಮಾಡ್ಕೊಳ್ಬೇಕಾಗಿರುವಂಥದ್ದು ಮೂಲ ಮತ್ತು ಮುಖ್ಯ ಏನು ಅಂತಂದ್ರೆ, ನಿಮ್ಮ ಮನೆಯಾಗ ಎಲ್ಲರೂ ಮಕ್ಕಳಿಗೂ ಭಾಳ ಮಂದಿ ಏನು ತಿಳ್ಕೊಂಡ್ಬಿಟ್ಟಾರ ಅಂದರೆ, ಮುಂಜಾನೆ ಎದ್ದು ಚಂದ ಡ್ರೆಸ್ ಹಾಕಿಸಿ ಮಕ್ಕಳಿಗೆ ಪಟ್ನ ಡಬ್ಬಿ ಕಟ್ಟಿ ಮುಂಜಾನೆ 6 ಗಂಟೆಗೆ ವ್ಯಾನ್ ಬರ್ತದೆ, ವ್ಯಾನಿಗೆ ಹತ್ತಿಸಿ ಕಳಿಸಿಬಿಟ್ರೆ ಹೊಳೆ ಸಾಯಂಕಾಲ ಮಟ್ಟ ನಮಗೇನು ಚಿಂತಿಲ್ಲ ನೋಡ್ರಿ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ತಂದೆ ತಾಯಿಗಳು ಬರೀ ಜಸ್ಟ್ ವ್ಯಾನಿಗೆ ಬಿಟ್ಟು ಬರೋದು, ವ್ಯಾನಿಂದ ಕರ್ಕೊಂಬರೋದು, ರಾತ್ರಿ ಊಟ ಮಾಡಿ ಮಲಗಿಸೋದು, ಇಷ್ಟ ಅಂತ ಕೆಲಸ ಅಂತ ತಿಳ್ಕೊಂಡಾರ. ಇದಷ್ಟ ಕೆಲಸ ಅಲ್ಲ. ಮನೆಯೊಳಗೆ ಅನೇಕ ವಿಚಾರಗಳನ್ನು ನೋಡಿ ಮಕ್ಕಳು ಕಲಿತಿರ್ತಾವೆ. ನಾವು ಮಾತಾಡುವಂಥ ಮಾತುಗಳಿಂದ ಕಲಿತಾವ, ನಮ್ಮ ವರ್ತನೆಗಳಿಂದ ಕಲಿತಾವ. ಯಾವ ಮಕ್ಕಳನ್ನು ಸಹಿತ ತಂದೆ ತಾಯಿಗಳು ಯಾವ ಮಕ್ಕಳು ಮುಂದೆ ಅವಾಚ್ಯ ಶಬ್ದಗಳಿಂದ ಮಾತಾಡಬಾರ್ದು ಅನ್ನೋದು, ಅವ್ರ ಮುಂದೆ ಜಗಳಾಡಬಾರ್ದು ಅನ್ನೋದು.
ಮತ್ತು ನೀವು ಜಗಳ ಆಡೋದ್ರಿಂದನೇ ಆ ಮಕ್ಕಳಿಗೆ ಗೊತ್ತಾಕೈತಿ ಹಿಂಗೆ ಜಗಳ ಆಡಬೇಕು ಅಂತ ತಿಳ್ಕೊಂಡು ನೀವೇನಾದರೂ ಮಕ್ಕಳ ಮುಂದೆ ಅದನ್ನು ಮಾಡ್ಕೊತ ಹೊಂಟ್ರಿ ಅಂದರೆ 100% ಮಕ್ಕಳು ಅದನ್ನು ನೋಡ್ಕೊತ ಬೆಳಿತಾವೆ, ಅದು ಅವ್ರ ಮೇಲೆ ಪರಿಣಾಮ ಆಗ್ತದೆ. ಹಾಗಾಗಿ ಮಕ್ಕಳ ಮುಂದೆ ಒಂದಿಷ್ಟು ಸಂಸ್ಕಾರ ಕೊಡುವಂಥ ರೀತಿ ಹೆಂಗಿರಬೇಕು ಅಂತಂದ್ರೆ ಮಕ್ಕಳಿಗೆ ಏನು ಸಾಧ್ಯ ಐತಿ ಒಳ್ಳೆಯದನ್ನು ಹೇಳಿಕೊಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಯಾಕೆ ಒಳ್ಳೆಯದನ್ನು ಹೇಳಬೇಕು? ಯಾವಾಗಾರ ಹೋಗ್ರಿ ನೀವು ಯಾವ ತಂದೆ ಈ ಚೀನಾ ದೇಶದೊಳಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ಯಾರ. ಏನು ಮಾಡ್ಯಾರ ಅಂತಂದ್ರೆ ಅವ್ರ ತಂದೆ ಏನಾದರೂ ಭಾಳ ಚಲೋ ಕೆಲಸ ಮಾಡ್ತಿದ್ದ ಅಂತಂದ್ರೆ ಅವರು ಪಿಕ್ನಿಕ್ ಅಂತ ತಿಳ್ಕೊಂಡು ನೀವು ಭಾಳ ಮಂದಿ ಚಲೋ ಮಂದಿ ಈಗ ನಮ್ಮ ಕಡೆದವರೆಲ್ಲ ಗೋಳುಗುಮ್ಟ ನೋಡಕ್ಕೆ ಬರ್ತಾರೆ ಪಿಕ್ನಿಕ್ ಅಂತ ತಿಳ್ಕೊಂಡು. ಪಿಕ್ನಿಕ್ಕಿಗೆ ಗೋಳುಗುಮ್ಟಕ್ಕೆ ಬರ್ತಾರಲ್ಲ, ಹಂಗೆ ಚೀನಾ ದೇಶದೊಳಗೆ ಅವರಪ್ಪ ಯಾವ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿರ್ತಾನಲ್ಲ ಅವ್ನಿಗೆ ಗೊತ್ತಿಲ್ಲಾರ್ದಂಗೆ ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರಪ್ಪ ಯಾವ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿರ್ತಾನೆ ಅದನ್ನು ತೋರಿಸ್ತಾರೆ ಚಿತ್ರಾನ. ನಿನ್ನ ಓದಿಸೋದ್ರ ಸಲುವಾಗಿ ನಿಮ್ಮಪ್ಪ ಎಷ್ಟು ಇಲ್ಲಿ ಕಷ್ಟಪಡಾಕತ್ತಾನ ಅನ್ನುವಂಥದ್ದನ್ನು ದೂರ ನಿಂತ್ಕೊಂಡು ನೋಡ್ಬೇಕಂತ ತಿಳ್ಕೊಂಡು ಯಾರು ಹಮಾಲಿ ಮಾಡ್ತಿರ್ತಾರೆ, ಯಾರು ಚೀಲ ಹೊರತಿರ್ತಾರೆ, ಇನ್ನೊಬ್ಬರು ಯಾರೋ 10 ಅಂತಸ್ತಿನ ಮೇಲೆ ನಿಂತ್ಕೊಂಡು ಗೌಂಡಿ ಕೆಲಸ ಮಾಡ್ತಿರ್ತಾರೆ, ಇನ್ಯಾರೋ ಏನೇನೋ ಮಾಡ್ತಿರ್ತಾರೆ. ಇವನ್ನೆಲ್ಲ ನೋಡಿದಾಗ ಮಕ್ಕಳಿಗೆ ಏನಂತ ಅಂತಂದ್ರೆ ನಮ್ಮ ತಂದೆ ನನ್ನ ಸಲುವಾಗಿ ಇಷ್ಟಾಕೊಂಡ ಕಷ್ಟಪಡಾಕತ್ತಾನಲ್ಲ, ಹಾಗಾದ್ರೆ ನಾ ಹೇಗಿರ್ಬೇಕು ಅನ್ನುವಂಥದ್ದು ಮಕ್ಕಳ ಮನಸ್ಸಿನಾಗ ಬರ್ತದೆ. ಆದರೆ ನಾವು ಯಾರು ಕೂಡ ಏನು ಮಾಡ್ತೀವಿ ಇತ್ತಿತ್ತಾಗ ಅಂತಂದರೆ ನನಗಾಗಿದ್ದ ಕಷ್ಟ ನಮ್ಮ ಮಕ್ಕಳಿಗೆ ಆಗೋದು ಬೇಡ, ನಮಗೆಲ್ಲರಿಗೂ ಒಂದೇ ಇದು, ನಮಗಾಗಿದ್ದ ಕಷ್ಟ ನನಗಾಗೋದು ಬೇಡ ಅಂತ. ನೀವೇನಾದರೂ ನಿಮ್ಮ ಕಷ್ಟವನ್ನು ನಿಮ್ಮ ಮಕ್ಕಳಿಗೆ ಹೇಳಿಲ್ಲ ಅಂದರೆ ನಿಮ್ಮ ವಯಸ್ಸಾದ ಮೇಲೆ ನಿಮ್ಮ ಕಷ್ಟಗಳು ಇರ್ತಾವಲ್ಲ ಆ ಕಷ್ಟಗಳು ಎಂದೂ ಕೂಡ ನಿಮ್ಮ ಮಕ್ಕಳಿಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ತಲೆಯಾಗಿ ಇಟ್ಕೊಳ್ಬೇಕು. ಒಬ್ಬ ಮನುಷ್ಯ ತನ್ನ ಮಗನ ಭಾಳ ಚಂದ ಓದಿಸ್ಬೇಕು ಅನ್ನೋದು ಎಲ್ಲರಿಗೂ ಹಠ ಇರ್ತದೆ. ಯಾರಿಗಿಲ್ಲ? ಎಲ್ಲರಿಗೂ ಹಠ ಇರ್ತದೆ. ತನ್ನ ತಂದೆ ತನ್ನ ಕಣ್ಣು ಕುರುಡಿದ್ರೂ ಸಹಿತ ಕುರುಡು ಇರ್ತಕ್ಕಂಥ ತಂದೆ ತನ್ನ ಮಗನನ್ನು ಭಾಳ ದೊಡ್ಡ ಪ್ರಮಾಣದಾಗ IAS ಓದಿಸ್ಬೇಕನ್ನುವಂಥ ಅಭಿಲಾಷೆಯನ್ನು ಹೊಂದಿದ್ದ. ನೋಡ್ರಿ, IAS ಮಾಡಿಸ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಐತೆ ಅನ್ನೋದು ನಿಮಗೆಲ್ಲ ಗೊತ್ತೈತಿ. ಅದರೊಳಗೆ ಎಷ್ಟು ರ್ಯಾಂಕ್ನಾಗ ಬರಬೇಕು, ಹೆಂಗೆ ಬರಬೇಕು, ಎಷ್ಟು ಕೋಚಿಂಗ್ ತೊಗೋಬೇಕು, ಇದೆಲ್ಲ ನಿಮಗೆಲ್ಲ ಗೊತ್ತಿರುವಂಥದ್ದು. IAS ಮಾಡಿಸ್ಬೇಕು ನನ್ನ ಮಗನ ಅಂತ ತಿಳ್ಕೊಂಡು ಸ್ಕೂಲಿಗೆ ಹಾಕ್ತಿದ್ನಲ್ಲ. ಸ್ಕೂಲಿಗೆ ಹಾಕಿದಾಗ ಹುಡುಗರು ತಂದೆ ಮೇಲೆ ಹಾಯ್ಸಿ ಮಾತಾಡ್ತಿದ್ರಂತೆ. ಯಾರು ಸಾಲಿಗೆ ಬಂದು ಕೂಡಲೇನ ಹುಡುಗರು ಮಾತಾಡ್ತಾವಲ್ಲ, ಕುರುಡನ ಮಗ ಬಂದು ನೋಡಲ್ಲಿ, ಕುರುಡನ ಮಗ ಬಂದು ನೋಡಲ್ಲಿ, ಕುರುಡನ ಮಗ ಬಂದು ನೋಡಲ್ಲಿ, ಹಿಂಗೆ ಕುರುಡನ ಮಗ ಅನ್ನುವಂಥದ್ದನ್ನು ಕೇಳಿ ಆ ಹುಡುಗನ ಮನಸ್ಸಿನ ಮೇಲೆ ಪರಿಣಾಮ ಹೆಂಗೆ ಬೀರುತ್ತೋ ಅಂದರೆ ನಮ್ಮಪ್ಪ ಯಾಕಾರ ಸಾಲಿಗೆ ಬರ್ತಿದ್ದಾನು, ಯಾಕಾರ ನನ್ನ ಹತ್ರ ಬಿಡಾಕೆ ಬರ್ತಾನೆ, ಎಲ್ಲರೂ ನನಗೆ ಕಾಡಿಸ್ತಾರೆ ಚೇಡಿಸ್ತಾರೆ ಅಂತ ಹುಡುಗ ಮನಸ್ಸಿನಾಗ ಅನ್ಕೊಳಕತ್ತಿತ್ತು ಪ್ರಾರಂಭಕ್ಕೆ. ಮುಂದೆ ಕಾಲೇಜ್ಗೆ ಹೋದ, ಅಲ್ಲಿನೂ ಕುರುಡನ ಮಗ ಅನ್ನಕತ್ರು. ಕಾಲೇಜ್ ಮುಗಿಸ್ಕೊಂಡು ಮುಂದೆ ಕೋಚಿಂಗ್ ಹೋದ, ಕೋಚಿಂಗ್ನಾಗನೂ ಹಂಗೆ ಅನ್ಸಕತ್ರು. ಮುಂದೆಲ್ಲ ಮುಗೀತು. ತಂದೆ ಏನು ಮಾಡ್ತಿದ್ದ ಅಂದರೆ ಮಗ ಏನಾರ ತಿಳ್ಕೊಳ್ಳಿ, ಸಮಾಜ ಏನಾರ ತಿಳ್ಕೊಳ್ಳಿ, ನಾನು ಮಾತ್ರ ತಾಯಿ ಇಲ್ಲಾರದ ಮಗ ಅದಾನ, ಅವನು ಮಾತ್ರ IAS ಮಾಡೇ ತೀರ್ತೀನಿ ಅಂತ ತಿಳ್ಕೊಂಡು ಒಂದೇ ಹಠ. ಕುಂತರು ಒಂದೇ, ನಿಂತರು ಒಂದೇ, ಮಲ್ಕೊಂಡ್ರು ಒಂದೇ, ನನ್ನ ಮಗನ IAS ಮಾಡಬೇಕು, ಅದಕ್ಕೆ ನಾ ಏನು ಮಾಡಬೇಕು, ಅದನ್ನು ನಾ ದುಡಿಬೇಕಂತ ಹಗಲಿಳು ಎಷ್ಟು ದುಡಿತಿದ್ದ ಅಂದರೆ ತಾನು ಒಣ ರೊಟ್ಟಿ ತಿಂತಿದ್ದ, ತನ್ನ ಮಗನಿಗೆ ಬಿಸಿ ರೊಟ್ಟಿ ಕೊಟ್ಟು ಕಳಿಸ್ತಿದ್ದ. ತಾನು ಹರಕು ಬಟ್ಟೆ ಹಾಕ್ಕೊತಿದ್ದ, ತನ್ನ ಮಕ್ಕಳಿಗೆ ಚಲೋ ಬಟ್ಟೆ ಕೊಟ್ಟು ಕಳಿಸ್ತಿದ್ದ. ತಾನು ಅವ್ರ ಮನೆಯೊಳಗೆ ಹೋಗಿ ಕೂಲಿ ಮಾಡ್ಕೊಂಡು ಬರ್ತಿದ್ದ. ಮಗನ ಪಿ ಮಾತ್ರ ಯಾವುದಕ್ಕೂ ಕಡಿಮೆ ಆಗಬಾರ್ದು, ನನ್ನ ಮಗ ಯಾವುದ್ರಾಗೆ ಹಿಂದೆ ಬರಬಾರ್ದು ಅಂತ ತಿಳ್ಕೊಂಡು ಪಿ ಮಾತ್ರ ಅಗದಿ ಕರೆಕ್ಟ್ ಟೈಮ್ಗೆ ತುಂಬ್ತಿದ್ದ. ಅವನ ಸ್ಪರ್ಧಾತ್ಮಕ ಜೀವನಕ್ಕೆ ಏನೇನು ಬೇಕು ಅವನ್ನೆಲ್ಲವೂ ಯಾವುದು ಕಡಿಮೆ ಆಗ್ಲಾರ್ದಂಗೆ ಅವನಿಗೆ ನನ್ನ ಕಷ್ಟ ಗೊತ್ತಾಗಬಾರ್ದು ಅಂತ ತಿಳ್ಕೊಂಡು